ಕಳೆದ ವರ್ಷ ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲಿನ ಭೀಕರ ದಾಳಿಗೆ ಪ್ರತಿಯಾಗಿ ನಡೆದ ಆಪರೇಷನ್ ಸಿಂಧೂರ್ನ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಮಾಜಿ ಸೈನಿಕರ ಸಂಘದಿಂದ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ನಗರದಲ್ಲಿ ನಿನ್ನೆ ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ರವಿರಾಮ ಬೆಳ್ಳೆಮನೆ, ಮಾಜಿ ಸೈನಿಕರಾದ ಸುಬೇದಾರ ರಾಮು, ಅನಂತ ಹೆಗಡೆ, ಶ್ರೀಪಾದ ಭಟ್, ಡಾಕ್ಟರ್ ರವಿಕಿರಣ ಪಟ್ಟವರ್ಧನ್ ಸೇರಿದಂತೆ 150ಕ್ಕೂ ಹೆಚ್ಚು ಮಂದಿ ಸಾರ್ವಜನಿಕರು ಭಾಗಿಯಾಗಿದ್ದರು. ರವಿರಾಮ ಬೆಳ್ಳೆಮನೆ, ಪಾಕಿಸ್ತಾನಿ ಭಯೋತ್ಪಾದಕರ ಕೃತ್ಯದಿಂದ ತುಂಬಲಾರದ ನೋವುಂಟಾಗಿದ್ದು, ಇದಕ್ಕೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ್ ಮೂಲಕ ಭಯೋತ್ಪಾದಕರ ಸಂಹಾರ ಮಾಡಲಾಗಿತ್ತು. ನಮ್ಮ ದೇಶ ಮತ್ತು ಸೈನಿಕರ ರಕ್ಷಣೆಗೆ ನಮ್ಮೆಲ್ಲರ ಒಗ್ಗಟ್ಟು ಅತ್ಯಗತ್ಯ ಎಂದರು. ಅನ್ನುವಂಥ ಭಾವನೆಗಳು ಎಲ್ಲಿವರೆಗೆ ಹೇಳುವುದಿಲ್ವೋ ಅಲ್ಲಿವರೆಗೂ ನಾವು ಹೀಗೆ ಇರ್ತೀವಿ. ಅದಕ್ಕಾಗಿ ಎಲ್ಲರೂ ನಿಮ್ಮ ನಿಮ್ಮ ಶಕ್ತಿಯನ್ನ ದೇಶಕ್ಕಾಗಿ ನೀಡಿ, ನಿಮ್ಮ ಯುಕ್ತಿ ಶಕ್ತಿ ನಿಮ್ಮ ಎಲ್ಲ ಬೆಂಬಲವನ್ನು ದೇಶಕ್ಕಾಗಿ ನೀಡಿ. ಬಳಿಕ ಸೈನಿಕ ಸುಬೇದಾರ ರಾಮು, ಕಳೆದ ವರ್ಷ ನಾವು ಆಪರೇಷನ್ ಸಿಂಧೂರ್ ವಿಜಯೋತ್ಸವವನ್ನು ಆಚರಿಸಿದ್ದೆವು. ಅಂದು ನಗರದಿಂದ ಸುಮಾರು 150ರಿಂದ 175 ಜನರು ಪಾಲ್ಗೊಂಡಿದ್ದರು. ಆದರೆ ಪ್ರಥಮ ವಿಜಯೋತ್ಸವದ ಆಚರಣೆಗೆ ರಾಜಕೀಯ ಮುಖಂಡರು, ಗಣ್ಯ ವ್ಯಕ್ತಿಗಳು ಬರದಿರುವುದು ನೋವಿನ ಸಂಗತಿಯಾಗಿದೆ ಎಂದರು. ವಿಜಯೋತ್ಸವನ ಬಹಳ ಅದ್ದೂರಿಯಾಗಿ ನಾವು ಆಚರಿಸಿದ್ವು. ದೂರದರ್ಶನದೊಂದಿಗೆ ಅನಂತ ಹೆಗಡೆ, ಭಾರತೀಯ ಸೇನೆಯ ಮದ್ರಾಸ್ ರೆಜಿಮೆಂಟ್ನಲ್ಲಿ 24 ವರ್ಷ ದುಡಿಸಿದ್ದು, ನಾವು ಸೇವೆ ಸಲ್ಲಿಸಿದ್ದ ಸ್ಥಳದಲ್ಲಿ ಆಪರೇಷನ್ ಸಿಂಧೂರ್ ನಡೆದಿದೆ. ಇಂತಹ ಕಾರ್ಯಾಚರಣೆಗಳ ನೆನಪಿಗಾಗಿ ನಡೆಯುವ ವಿಜಯೋತ್ಸವದಲ್ಲಿ ಪ್ರತಿಯೊಬ್ಬ ನಾಗರಿಕರು ಭಾಗಿಯಾಗಬೇಕು ಎಂದರು. ನಮಗೇನು ನಮ್ಮ ಸೈನಿಕರು ಇವತ್ತಿನ ದಿವಸ ಹುತಾತ್ಮರಾದ ಅವ್ರಿಗೆ ಇವತ್ತು ನಾವು ವಿಜಯೋತ್ಸವ ಮಾಡಕ್ಕೆ ಇಲ್ಲಿ ಸೇರಿದ್ದೀವಿ. ತುಂಬಾ ಹೆಮ್ಮೆ ವಿಷಯ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ರವಿಕಿರಣ ಪಟ್ಟವರ್ಧನ, ಸಮಾಜದಲ್ಲಿ ಸೈನಿಕರಿಗೆ ಅತ್ಯಂತ ಉನ್ನತ ಗೌರವ ನೀಡುವಂತಹ ದೃಷ್ಟಿಕೋನ ಬೆಳೆಯಬೇಕು. ಶಿರಸಿಯಂತಹ ನಗರಗಳಲ್ಲಿ ಈಗಾಗಲೇ ಸೈನಿಕರ ಬಗ್ಗೆ ಅಪಾರವಾದ ಗೌರವ ಮತ್ತು ಪ್ರೀತಿ ಇದೆ. ಇದೇ ರೀತಿಯ ಬದಲಾವಣೆ ಮತ್ತು ಗೌರವ ಎಲ್ಲ ಭಾಗಗಳಲ್ಲಿಯೂ ಮೂಡಿಬರಬೇಕು ಎಂದರು. ಪ್ರೇಮ ಶಿರಸಿ ನಾಗರಿಕರಲ್ಲಿದೆ. ಎಷ್ಟೋ ವಿವಿಧ ಉದ್ಯೋಗದವರು ಕೂಡ ನಮ್ಮ ಸೈನಿಕರಿಗೆ, ಮಾಜಿ ಸೈನಿಕರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಹೀಗೆ ಎಲ್ಲ ಊರಿನಲ್ಲೂ ಆಗಬೇಕು ಹೇಳೋದು ಇಚ್ಛೆ. ಶ್ರೀಪಾದ ಭಟ್, ಗಡಿಯಲ್ಲಿದ್ದು ದೇಶ ಕಾಯುವ ಸೈನಿಕರ ಮೇಲೆ ಅಪಾರ ನಂಬಿಕೆ ಇರಲಿದೆ. ಆದರೆ ದೇಶದೊಳಗೆ ನುಸುಳುವ ಮತ್ತು ದೇಶವನ್ನು ಒಡೆಯಲು ಹೊಂಚು ಹಾಕುವ ವಿದೇಶಿ ಶಕ್ತಿಗಳ ವಿರುದ್ಧ ಹೋರಾಡಲು ಮಾಜಿ ಸೈನಿಕರ ಕೊಡುಗೆಯನ್ನು ಮತ್ತೊಮ್ಮೆ ನೀಡಲು ಸಜ್ಜಾಗಬೇಕಿದೆ ಎಂದರು. ಎಲ್ಲ ಮಾಜಿ ಸೈನಿಕರು ಎಚ್ಚೆತ್ತುಕೊಂಡು ದೇಶಕ್ಕೋಸ್ಕರ ರಿಟೈರ್ ಆದಮೇಲೆ ತಮ್ಮ ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲಸ ಮಾಡ್ತಾ ಇದೆ ಹಲವಾರು.